ಅಲ್ಲ ಹಾಕೊಬಿಡಿ ಪರವಾಗಿಲ್ಲ. ನಂದು ಆಕ್ಚುಲಿ ಎಲ್ಲ ಇಂಟರ್ವ್ಯೂ ಸ್ಪಾಟ್ ಅಲ್ಲೇ ಆಗೋದು. ಸೊ ದಿಸ್ ವಾಸ್ ಅನ್ ಅಮೇಸಿಂಗ್ ಕಾನ್ವರ್ಸೇಷನ್ ಫಸ್ಟ್ ಟೈಮ್ ವಿತ್ ಯು. ಸೊ ಹೇಗೆ ಅನ್ಸ್ತು ಸ್ಪೀಕ್ ವಿತ್ ಸುಶಾಂತ್ ಜೊತೆ ನೈಸ್, ವೆರಿ ನೈಸ್. ಅವ್ರಿಗೆ ಕಂಫರ್ಟಬಲ್ ವಿತ್ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವಾಗತ. ನಮ್ ಜೊತೆ ಸಂಗೀತ ಅನಿಲ್ ಮೇಡಮ್ ಇದಾರೆ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀರಾ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ಆಕ್ಚುಲಿ ನಿಮ್ಮ ತಾಯಿ ಪಾತ್ರ ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಯ್ತು. ನಾನು ರೀಸೆಂಟ್ ಆಗಿ ಪ್ರಿಯಾಂಕಾ ಮ್ಯಾಮ್ ಜೊತೆಗೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಂದು ಸೀನಿಯರ್ ಆರ್ಟಿಸ್ಟ್ ಜೊತೆ ಅವ್ರ ತಾಯಿ ಮತ್ತೆ ನನ್ನ ಮಗಂದು ಒಂದು ರಿಲೇಶನ್ಶಿಪ್ ಒಂದು ಪಾತ್ರ ಮಾಡಿದ್ದೆ. ಆ ಎಮೋಷನ್ ನನ್ ಮತ್ತೆ ಉಕ್ಕಿ ಬಂದಂಗಾಯ್ತು ಆಕ್ಚುಲಿ. ಅಂಡ್ ನಿಮ್ಮ ಪಾತ್ರ ತುಂಬಾ ಅದ್ಭುತವಾಗಿತ್ತು. ಆಸ್ ಅನ್ ಆರ್ಟಿಸ್ಟ್ ನೀವ್ಯಾರು ಅನ್ನೋದನ್ನ ನಂಗೆ ಇಲ್ಲಿ ನೋಡ್ಲಿಕ್ಕೆ ಸಿಕ್ತು. ತುಂಬಾ ಖುಷಿ ಆಯ್ತು. ನಿಮ್ಗೆ ಹೇಗ್ ಅನ್ಸ್ತು ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಇಲ್ಲಿ ಬರ್ತಾ ಆಡಿಯನ್ಸ್ ಜೊತೆ ಸಿನಿಮಾ ನೋಡ್ತಾ? ತುಂಬಾ ಖುಷಿ ಆಯ್ತು ಆಡಿಯನ್ಸ್ ರಿಯಾಕ್ಷನ್ ನೋಡಿ. ತುಂಬಾ ಜನ ಆಡಿಯನ್ಸ್ ಹೇಳಿದ್ರು ನಾನು ನಮ್ಮ ಅಮ್ಮನ ಮಿಸ್ ಮಾಡ್ಕೊಂಡೇ ಇಲ್ಲ, ನಮ್ಮ ಅಮ್ಮನೇ ನೋಡ್ತಾ ಇದ್ದೀನಿ ಹತ್ರ ಫೀಲ್ ನನಗೆ ಆಗ್ತಿತ್ತು ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು. ತುಂಬಾ ಒಂದು ಒಳ್ಳೆ ಪಾತ್ರ ನನಗೆ ಸಿಕ್ಕಿರೋ ತಾಯಿ ಮಗನ್ ಬಾಂಧವ್ಯ, ಮತ್ತೆ ಆ ತಾಯಿ ಒಂದು ಒಡನಾಟ, ಮತ್ತೆ 25 ವರ್ಷಗಳ ನಂತರ ಮಗ ಸಿಕ್ತಾಗ ಆ ತಾಯಿಗೆ ಎಷ್ಟು ಆ ಒಂದು ಸಂತೋಷ ಹೇಳಕ್ಕಾಗಲ್ಲ. ಅದೊಂದೆಲ್ಲಾನು ಆನ್ ಸ್ಕ್ರೀನ್ ನಿಮ್ಗೆ ಕಾಣಿಸುತ್ತೆ. ಆಡಿಯನ್ಸ್ ಇದೆ ನೋಡಿದಾಗ ಆಡಿಯನ್ಸ್ ಎಲ್ಲರೂ ತುಂಬಾ ಖುಷಿ ಆಗಿದೆ. ಮತ್ತೆ ನನ್ನ ಪಾತ್ರ ಬಗ್ಗೆ ತುಂಬಾ ಒಂದು ಒಳ್ಳೆ ಅಭಿಪ್ರಾಯ ಕೇಳಿ ನನ್ಗೆ ಇನ್ನೂ ಖುಷಿ ಆಗ್ತಿದೆ, ಒಂದು ಮೋಟಿವೇಶನ್ ಆಗ್ತದೆ. ಇನ್ನೂ ನಾನು ಚೆನ್ನಾಗಿ ಮಾಡ್ಬೇಕು ಅಂತ ಆಸೆ ಆಗ್ತಿದೆ. ಆಕ್ಚುಲಿ ನನಗೆ ನನ್ನ ಎಂಟ್ರಿ ಆಗಿರೋದು ನೀವು ಷಣ್ಮುಖ ಅವ್ರ ತಲೆಗೆ ಎಣ್ಣೆ ಹಾಕಿ ಉಜ್ತಾ ಆ ಸೀನಲ್ಲಿ ನಾನು ಎಂಟ್ರ್ ಆದೆ. ಅದನ್ನ ನೋಡ್ತಾ ನೋಡ್ತಾ ನಂಗೆ ಪ್ರತಿಯೊಂದು ಎಮೋಷನ್ ಕನೆಕ್ಟ್ ಆಗ್ತಾ ಬಂತು ಥ್ರೂ ಔಟ್ ದ ಸಿನಿಮಾ. ಅಂಡ್ ನನಗೆ ಇನ್ನೂ ಜಾಸ್ತಿ ಎಮೋಷನಲ್ ಆಗಿರೋದು ಏನು ಅಂತಂದ್ರೆ, ನೀವು ಸಿನಿಮಾ ಎಂಡ್ ಆದ್ಮೇಲೆ ಐ ಸಾ ಯು ಆನ್ ಟಿಯರ್ಸ್ ವೆನ್ ಷಣ್ಮುಖ ಕೇಮ್ ಟು ಯು ಅಂಡ್ ಯು ಹ್ಯಾಡ್ ಅನ್ ಇಂಟ್ರಾಕ್ಷನ್. ಸೊ ಐ ವುಡ್ ಸೇ ಇಟ್ ಇಸ್ ಲೈಕ್ ಆನಂದ ಬಾಷ್ಪ ಅಂತಾರಲ್ಲ ಆ ತರ. ಸೊ ವಾಟ್ ಈಸ್ ಯೋರ್ ಫೀಲಿಂಗ್? ನಂಗೂ ಖಂಡಿತವಾಗ್ಲು ನಿಮ್ಗೆ ಚೇಂಜ್ ಓವರ್ ಅನ್ಸ್ತಾ? ಹೆಂಗಿಂದ ನಿಮ್ಗೆ ಅನ್ಸ್ತಾ ಚೇಂಜ್ ಓವರ್ ಅನ್ಸತ್ತಾ ನಿಮ್ಗೆ? ನಿಮ್ಗೆ ಆ ಒಂದು ಮಿರಳು ಕಾಣಿಸತ್ತಾ? ಇಲ್ಲ ಅಲ್ಲ, 25 ವರ್ಷ ನಂತರ ಅದೇ ತರ ಕಾಣಿಸುತ್ತೆ. 25 ವರ್ಷಗಳ ನಂತರ ಕಳ್ದೋಗಿದ್ ಮಗ ಅಂದ್ರೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ದಿರೋ ಮಗ ಮತ್ತೆ ವಾಪಸ್ ಬಂದ ಅಂದಾಗ ಖಂಡಿತವಾಗ್ಲೂ ಮಗ ಹುಟ್ಟಿದೆ ಒಂದು ಅಪರೂಪ ನನ್ಗೆ. ಮತ್ತೆ ಆ ಮಗ 25 ವರ್ಷಗಳ ನಂತರ ಸಿಕ್ಕಿದ್ದಾನೆ ಅಂದಾಗ ಖಂಡಿತವಾಗ್ಲೂ ಯಾವ ತಾಯಿ ತಾನೇ ಖುಷಿ ಆಗಲ್ಲ. ಆ ಒಂದು ಎಮೋಷನಲ್ ಸೀನ್ ನೋಡ್ತಿದ್ದೆ ನನಗೆ ಕನೆಕ್ಟ್ ಆಗ್ತಿದೆ. ನಾನು ಅಲ್ಲಿ ಸಿನಿಮಾದಲ್ಲಿ ಆರ್ಟಿಸ್ಟ್ ತರ ನೋಡ್, ನಾನು ಆಡಿಯನ್ಸ್ ಆಗಿ ನೋಡ್ತಿದ್ದೆ. ನನಗೆ ತುಂಬಾ ಕನೆಕ್ಟ್ ಆಗ್ತಿತ್ತು, ತುಂಬಾ ಟಚ್ ಆಗ್ತಿತ್ತು. ಕೊನೆ ಕ್ಲೈಮ್ಯಾಕ್ಸ್ ನನಗೆ ಗೊತ್ತಿಲ್ಲಂಗೆ ಅಲ್ಲೂ ಬಂತು. ಖುಷಿ ಆಯ್ತು. ಆಕ್ಚುಲಿ ಎಲ್ಲ ಇಂಟರ್ವ್ಯೂ ಸ್ಪಾಟ್ ಅಲ್ಲೇ ಆಗೋದು. ಸೊ ದಿಸ್ ವಾಸ್ ಅನ್ ಅಮೇಸಿಂಗ್ ಕಾನ್ವರ್ಸೇಷನ್ ಫಸ್ಟ್ ಟೈಮ್ ವಿತ್ ಯು. ಸೊ ಹೇಗೆ ಅನ್ಸ್ತು ಸ್ಪೀಕ್ ವಿತ್ ಸುಶಾಂತ್ ಜೊತೆ? ನೈಸ್, ವೆರಿ ನೈಸ್. ಅವ್ರಿಗೆ ಕಂಫರ್ಟಬಲ್ ವಿತ್ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು. I've done more than 1000 interviews now, but yours is I don't know 1020, 1030. So, but it was actually great interacting with you.